ಹಲೋ, ನಮಸ್ಕಾರ. ಆ, ರವೀಂದ್ರನಾಥ್ ಠಾಗೂರ್ ಅವರ ಪ್ರೇಮ ಕಥೆ ಬಗ್ಗೆ ಇತ್ತೀಚೆಗೆ ಗೊತ್ತಾಯಿತು ನನಗೆ. ಅವರೊಬ್ಬರು ಶಾರ್ಟ್ ಸ್ಟೋರಿ ರೈಟರ್, ನಾವೆಲಿಸ್ಟ್, ನೊಬೆಲ್ ಪ್ರಶಸ್ತಿ ಪುರಸ್ಕೃತರು, ನಮ್ಮ ರಾಷ್ಟ್ರಗೀತೆನ ಬರೆದಿದ್ದಾರೆ, ಒಬ್ರು ಗ್ಲೋಬಲ್ ರೈಟರ್, ಗ್ಲೋಬಲ್ ಪೊಯೆಟ್. ಇದೆಲ್ಲ ಗೊತ್ತಿತ್ತು, ಆದರೆ ಅವ್ರ ಲೈಫಲ್ಲಿ ಒಂದು ಪ್ರೇಮ ಕಥೆ ಇದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಅದನ್ನ ನನ್ನ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಎಪಿಸೋಡ್ ಮಾಡೋಣ ಅಂತ ಅಂದ್ಕೊಂಡೆ, ಮಾಡಿದ್ದೀನಿ ಕೂಡ. ತುಂಬ ಒಂಥರ ಸೌಮ್ಯವಾದ, ತುಂಬ ಚಂದವಾದ ಲವ್ ಸ್ಟೋರಿ. ರವೀಂದ್ರನಾಥ್ ಠಾಗೂರ್ ಅವರಿಗೆ ಆವಾಗ 60 ವರ್ಷ. ಅವರು ಅರ್ಜೆಂಟೈನಾಗೆ ಹೋಗ್ತಾರೆ. ಅಲ್ಲಿ ಅರ್ಜೆಂಟೈನಾದ ರೈಟರ್ನ ಮೀಟ್ ಆಗ್ತಾರೆ. ಅವಳ ಹೆಸರು ವಿಕ್ಟೋರಿಯಾ ಒಕ್ಯಾಂಪೋ ಅಂತ. ಆಗ ಅವಳಿಗೆ 34 ವರ್ಷ ಮಾತ್ರ. ಅಲ್ಲಿ ಹೋದವರಿಗೆ ರವೀಂದ್ರನಾಥ್ ಠಾಗೂರ್ ಅವರಿಗೆ ಹುಷಾರ್ ತಪ್ಪತ್ತೆ. ಸೊ ಅವಳು ವಿಕ್ಟೋರಿಯಾ ಠಾಗೂರ್ ಅವ್ರನ್ನ ನೋಡ್ಕೋತಾಳೆ, ತನ್ನ ವಿಲ್ಲದಲ್ಲಿ ಇರಿಸ್ಕೋತಾಳೆ. ಅಲ್ಲಿ ಅವ್ರ ಮಧ್ಯೆ ಒಂದು ಪ್ರೇಮ ಸಂಬಂಧ ಬೆಳೆಯುತ್ತೆ. ಅವ್ರು ಮೀಟ್ ಆಗೋದು ಒಂದೇ ಒಂದ್ಸತಿ. 2 ತಿಂಗಳು ಅವಳ ಆರೈಕೆನಲ್ಲಿದ್ದು ಅವ್ರು ವಾಪಸ್ ಭಾರತಕ್ಕೆ ಬರ್ತಾರೆ. ಅದಾದ್ಮೇಲೆ ಮತ್ಯಾವತ್ತೂ ಭೇಟಿ ಆಗೋದಿಲ್ಲ. ಆಮೇಲಿಂದ ಏನೇ ಇದ್ರೂ ಅವರು ಪತ್ರಗಳಲ್ಲಿ ಮಾತ್ರ ಕಮ್ಯುನಿಕೇಟ್ ಮಾಡ್ತಾರೆ. ವಿಕ್ಟೋರಿಯಾ ಅನ್ನೋ ಅವಳ ಹೆಸರನ್ನ ಅವರು ತಮ್ಮ ಬೆಂಗಾಲಿ ಭಾಷೆನಲ್ಲಿ ವಿಜಯ ಅಂತ ಕರೀತಾರೆ. ಎಷ್ಟು ಬ್ಯೂಟಿಫುಲ್ ಅಲ್ವಾ, ತಾವು ಮೆಚ್ಚಿದ ಹೆಣ್ಣನ್ನ ತಮ್ಮ ಮಾತೃ ಭಾಷೆಯಲ್ಲಿ ಅವಳಿಗಾಗಿ ಒಂದು ಹೆಸರಿಡೋದು. ಸೊ ಇಂಗ್ಲಿಷ್ನಲ್ಲಿ ವಿಕ್ಟೋರಿಯಾ, ಅರ್ಜೆಂಟೈನಾದವಳಾಕೆ ಬೆಂಗಾಲಿ ಭಾಷೆಯಲ್ಲಿ ವಿಜಯ ಆದ್ಲು. ಸೊ ಈ ಕತೆ ನನಗೆ ಒಂಥರ ತುಂಬಾ ಆಪ್ತ ಅನ್ನಿಸ್ತು, ಪರ್ಸನಲಿ ಇಷ್ಟ ಆಯ್ತು. ಇದನ್ನ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನಲ್ಲಿ ಕೆಲವೇ ನಿಮಿಷಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಪಿಸೋಡ್ ನೋಡಿ. ಹಾಗೆ ಅವರ ನೊಬೆಲ್ ಪ್ರಶಸ್ತಿ ಬಂದಿರೋ ಕೃತಿ ಗೀತಾಂಜಲಿ, ಸ್ಲಿಮ್ ವಾಲ್ಯೂಮ್ ಇದೆ ಈ ತರ. ಇದು ಅಷ್ಟೇ ಓದೋದಕ್ಕೆ ತುಂಬಾ ಒಳ್ಳೆ ಅನುಭವ ಕೊಡುವಂತಹ ಪುಸ್ತಕ. ಆಸಕ್ತಿ ಇದ್ದವರು ಓದಿ, ತುಂಬಾ ಇಷ್ಟ ಆಗತ್ತೆ. ರವೀಂದ್ರನಾಥ್ ಕಥೆ ನನಗೆ ಬಹಳ ಪರ್ಸನಲಿ ಇಷ್ಟ ಆಗಿದ್ದು. ಏಜ್ ಇಸ್ ಓನ್ಲಿ ನಂಬರ್ ಅನ್ನೋ ಮಾತಿದೆಯಲ್ಲ, ಅದು ಎಷ್ಟೇ ಬಳಕೆಯಾಗಿದ್ರು, ಇತ್ತೀಚೆಗೆ ಅದು ಕೇಳಿ ಕೇಳಿ ಒಂಥರ ಕ್ಲೀಶೆ ಅಂತ ಅನ್ಸಿದ್ರು ಪ್ರೀತಿಯ ವಿಷಯದಲ್ಲಿ ಇಷ್ಟು ಸತ್ಯ ಅಲ್ವಾ. ರವೀಂದ್ರನಾಥ್ ಠಾಗೂರ್ ಅವರು 60ರ ವಯಸ್ಸಲ್ಲಿ ಪ್ರೇಮದ ಅನುಭವವನ್ನು ಪಡೆದಿದ್ದಾರೆ. ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ 60ನೇ ವಯಸ್ಸಲ್ಲಿ ಪ್ರೀತಿಯ ಅನುಭವವನ್ನ ಪಡೆದಿದ್ದಾರೆ. ಸೊ ಅದಕ್ಕೆ ಯಾವುದೇ ವಯಸ್ಸಿನ ಪರಿಧಿ, ಭೇದ ಇಲ್ಲ ಅಲ್ವಾ. ಸೊ ಇಂಥ ಬ್ಯೂಟಿಫುಲ್ ಲವ್ ಸ್ಟೋರಿ ಟೇಲ್ಸ್ ವಿತ್ ರಶ್ಮಿಯಲ್ಲಿದೆ, ಕೇಳಿ. ಥ್ಯಾಂಕ್ ಯು.